ಬಟ್ಟೆ ಬಟ್ಟೆ ಎದುರು ಆಯ್ತಾ ಇದೇ ಮಾಡ್ತಾವ್ರ ನೀವು ಕಾಲೇಜ್ ನಗರ ನಂಗೆ ಸುಸ್ತಾ ಮಲಗ್ಬಿಟ್ಟದೆ ನೋಡಿ. ಇಲ್ಲೇ ಮಲಗಿಸಿದೀವಿ. 2 ಗಂಟೆ ಕುಂತಿತ್ತು, ಸುಸ್ತಾ ಮಲಗ್ಬಿಟ್ಟದೆ. ಎಷ್ಟೊತ್ತಿಗೆ ನೋಡಿ ಸರ್ ಈ ಕಡೆಯಿಂದ ಹಿಂಗೆ ಬಂತು, ಮನೆ ಗೊತ್ತಾಯ್ತಲ್ಲ ಏನಿಲ್ಲ. ರಾತ್ರಿ ಬಂದಿರ್ತಾನೆ ಬೇಟೆ ಹತ್ರ. ನೋಡಿ ಮೇಲಿಂದ ನೋಡ್ರಿ ಅದಕ್ಕೆ 2.5-3 ವರ್ಷ ಆಗಿತ್ತು ಸರ್. 15-30 ವರ್ಷ ಬದುಕಿದ್ರು. ಹೆಂಗೆ ಅಲ್ಲಿ ಇದಕ್ಕೆ ನೇಚರ್ ಇರುತ್ತೆ ಆವತ್ತ. ಅಲ್ಲಲ್ಲ ಸರ್, ಅಂದ್ರೆ ನೀವು ಮೂವ್ಮೆಂಟ್ಸ್ ಮಾಡ್ತಾ ಇರ್ತೀರಲ್ಲ, ಮತ್ತೆ ಸೌಂಡ್ ಮಾಡ್ತಾ ಇರ್ತೀರ, ಓಡಾಡ್ತಾ ಇರ್ತೀರಲ್ಲ, ಅಂದ್ರೆ ನೀವು ಕೂಗಿದ್ರೆ ಕೇಳಿಸಲ್ಲ. ಎಲ್ಲ ಮೂವ್ಮೆಂಟ್ಸ್ ಕವರ್ ಮಾಡ್ತಾರೆ, ಸಕ್ಕತ್ ಸೌಂಡ್ ಮಾಡ್ತಾರೆ. ಕೂಡ ಫೋನ್ ಕೊಟ್ಬಿಟ್ಟು ರೆಡಿ ಮಾಡ್ತಾರೆ. ಏನ್ ಮಾಡಸ ನೀವು ಕಾಮರ್ಸವ್ರು ಏನು ಸರಿ ನೋಡ್ಕೊಳ್ಳಿಲ್ಲ, ಏನ್ ಮಾಡ್ತದ ಅತ್ತಾನೆ ಮಾಡ್ಕೊಳ್ಳೋದ ಅಂತ. ಎಷ್ಟು ಜನ ಇದ್ದೀವಿ ಸ್ಪೀಡ್ ಆಗ್ಬಿಡಲ್ಲ, ತುಪ್ಪ ತಿನ್ಬಿಟ್ಟು ಜಾಲ್ ಕುಡ್ತಿರೋದು ಬನ್ನಿ. ಸ್ಕೂಲ್
ಗಾಳಿ ಮುಗಿಸ್ಕೊಡಕ್ಕೆ ಆಯ್ತು ಆಯ್ತು. ನೋಡಿ ಹೆಡೆ ಬಿಚ್ಚಿಬಿಟ್ರೆ ಹೆಡೆ ತೆಗೆದ್ಬಿಟ್ರೆ ಏನ್ ಬಂದ ಗಾಳಿ ತುಂಬಿಸ್ಕೊಳ್ತದೆ. ಹಲೋ ನೋಡಿದ್ರು ಯಾರು ನೀವೇ ನೋಡಿಲ್ಲ. ಏನು ಗೊತ್ತಾ, ಇದು ರಾತ್ರಿನೇ ಬಂದಿರ್ತದೆ ಮೆಟ್ಲು ಹತ್ರ. ನಿಮ್ಗೆ ಇವಾಗ ಕಾಣಿಸ್ಕೊಂಡಿದೆ ಅಂದ್ರೆ ನೀವು ಫಸ್ಟ್ ಏನಾದ್ರು ಕ್ಲಾಸ್ ಬರೋದು ಅದನ್ನ ಚೆಕ್ ಮಾಡ್ಬೇಕು. ಟೇಬಲ್ ಕೆಳಗೆ ಮೆಟ್ಲು ಕೆಳಗಡೆ ಸುಮ್ಮನೆ ವಾಶ್ರೂಮ್ ಹತ್ರ ವಾಶ್ರೂಮ್ ಇದೆಲ್ಲ ಸ್ವಲ್ಪ ಚೆಕ್ ಮಾಡ್ಕೊಂಡ್ರೆ ಮಕ್ಕಳು ಈಸಿ ಇರ್ತದೆ. ಯಾಕಂದ್ರೆ ಮಕ್ಕಳು ಚೆಕ್ ಮಾಡಲ್ಲ, ಅವ್ರೇನ್ ಮಾಡ್ತಾರೆ ಎಲ್ಲ ಗುಂಪಾಗಿ ಬರ್ತಾರಲ್ವಾ, ಹಾವು ಬಿದ್ದಾಗ ಸ್ವಲ್ಪ ತೊಂದರೆ ಆಗ್ಬಹುದು ಅಲ್ವಾ. ನೀವು ಅದನ್ನ ಚೆಕ್ ಮಾಡ್ಬೇಕು, ಸ್ವಲ್ಪ ಸೇಫ್ಟಿ ಇರ್ತದೆ. ನೀವು ಮಾಡ್ಬೇಕು, ಅವ್ನು ಇವ್ರು ಅವ್ರು ಮಾಡ್ಬೇಕು. ನಾನ್ ಕವರ್ ಏನೋ ಅಂತ ಬರ್ತಾ ಇದ್ದೆ. ಆಮೇಲೆ ತಲೆ ಎತ್ಕೊಳ್ಳೋದು. ಸರ್ ನಿಮ್ಮ ಹೆಸರು? ವಿಶ್ವನಾಥ್ ಬಸ್. ರವೀಶ್ ರವೀಶ್. ಸರ್ ನಿಮ್ದು? ಪ್ರಿಯದರ್ಶನ ಮಹೇಶ್ ಸರ್. ಸರ್ ನಿಮ್ದು? ಡಾಕ್ಟರ್ ದೀಪಕ್ ದೀಪಕ್. ಸರ್ ಶಿವಣ್ಣ. ಶಿವಣ್ಣ. ಬಸ್ ತಂದ್ರೆ ಎಷ್ಟು ಆ ಕಡೆ ಈ ಕಡೆ ರಂಗನಾಥ್. ಸ್ನೇಹಿತರೆ, ಇದು ವುಮೆನ್ಸ್ ಕಾಲೇಜ್ ಸರ್ಕಾರಿ ನಮ್ಮ ರಾಯದೊಡ್ಡಿ ಹತ್ರನೇ. ಓಕೆ, ಆದಷ್ಟು ಇಲ್ಲಿರುವಂಥ ಸ್ಟೂಡೆಂಟ್ಗಳು ಓಡಾಡುವಾಗ ಚೆಕ್ ಮಾಡ್ಬಿಟ್ಟು ಓಡಾಡಿ. ಓಕೆನಾ? ಹುಷಾರಾಗಿರಿ, ಸೇಫ್ ಆಗಿರಿ. ಹೊರಡೋಣ ಜಾಜಿ. ಸ್ನೇಹಿತರೆ, ವುಮೆನ್ಸ್ ಕಾಲೇಜ್ನಲ್ಲಿ ರಕ್ಷಣೆ ಮಾಡಿದಂಥವು ಸಖತ್ ಬ್ಯೂಟಿಫುಲ್ ಸ್ನೇಕ್ ಮಾತ್ರ ಸಖತ್ ಅಗ್ರೆಸ್ ಆಗಿತ್ತು. ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಸೇಫಾಗಿ. ಹೊಡೋಣ ಜಾಂಜಿ. ಜಸ್ಟ್ ಮಿನಿಟ್ ಇಲ್ಲಿ ಬಂದಿತ್ತು, ಮತ್ತೆ ಕಳ್ಸಿದೀವಿ ಒಳಗಡೆ. ಇಲ್ಲಿ ಬಂದಿತ್ತು. ಸ್ನೇಹಿತರೆ ನಮಸ್ಕಾರ. ನಮ್ಮ ಅರ್ಚಕರಳ್ಳಿ ಹತ್ತಿರ ಒಂದು ನರ್ಸರಿಗೆ ಬಂದಿದ್ದೀವಿ, ಎಷ್ಟು ನಲ್ಲಿದೆ ಅಂತ. ನೋಡಿ, ಒಳ್ಳೆ ಇಲಿ ತಿಂದಾನೆ. ನಮಗೆ ಕಾಣಿಸ್ತೈತಾ ಇಲ್ಲಿ ತಿಂದಿರೋದು? ರ್ಯಾಟ್ ತಿಂದಿರೋದು ನೋಡಿ. ಎಲ್ಲಾರ ಮನೆ ಹತ್ರ ನೋಡಿದ್ರು ಒಂದು ಫಸ್ಟು ಆಗಿನ ಕಾಲದಲ್ಲಿ ಒಂದೊಂದು ಮರ ಇರೋದು, ಎಷ್ಟೋ 4 ಅಡಿ 5 ಅಡಿ ದೂರದಲ್ಲಿ ಒಂದೊಂದು ಮರ ಇರೋದು. ಇವಾಗ ಎಲ್ಲರ ಮನೆ ಹತ್ರ ಶೀಟ್ಗಳು ಹಾಕೊಂಡಿರ್ತಾರೆ ಕಾರ್ಗಳ ಹತ್ರ, ಕಾರ್ಗಳ ಸೇಫ್ಟಿಗೆ ಅಂತ. ಅದು ಅಲ್ಲ, ಒಂದೊಂದು ಮರ ಹಾಕೊಳ್ಳಿ. ನಿಮ್ಮ ಮನೆ ಅಕ್ಕಪಕ್ಕ ಒಂದು 4-5 ಅಡಿ ಗ್ಯಾಪ್ ಬಿಟ್ಬಿಟ್ಟು ಒಂದೊಂದು ಮರ ಹಾಕೊಳ್ಳಿ. ಒಳ್ಳೆ ನೆರಳು ಸಿಗುತ್ತೆ, ಮತ್ತು ಅದರಿಂದ ಬೆನಿಫಿಟ್ಗಳು ಒಳ್ಳೆ ಆಕ್ಸಿಜನ್ ಸಿಗುತ್ತೆ, ಒಳ್ಳೆ ನೆರಳು ಸಿಗುತ್ತೆ, ನಿಮ್ಮ ಗಾಡಿಗೂ ನೆರಳು ಸಿಗುತ್ತೆ. ಮನೆ ದರ್ಶನ ಯಾರ್ದು ಅಂತ ನರ್ಸರಿ. ಓಕೆನಾ? ಸರ್ ನಿಮ್ಮ ಹೆಸರು ಹೇಳಿ ಸರ್. ನಾಗರಾಜ್ ಅಂತ ಸ್ನೇಹಿತರೆ. ಓಕೆ, ನಾ ಹೇಳಿದ್ನಲ್ಲ, ಗಿಡಗಳು ತಗೊಳ್ಳಿ, ಮನೆ ಹತ್ರ ನಿಮ್ಗೆ ಗಿಡ ಹಾಕೊಳ್ಳಿ, ತುಂಬಾ ಒಳ್ಳೇದು. ಸರ್ ಏನಾದ್ರು ಇಲ್ಲಿ ಸ್ಪೆಷಲ್ ಗಿಡಗಳು ಏನಾದ್ರು ಇದೆಯಾ? ಸರ್ ಎಲ್ಲ ನಿಮ್ಗೆ ಫ್ರೂಟ್ಸ್ ಆಗ್ಬೋದು, ಫ್ಲವರ್ ಆಗ್ಬೋದು, ಆರ್ಲಿಮೆಂಟ್ ಫ್ಲವರ್ ಪ್ಲಾಂಟ್ಸ್ ಆಗ್ಬೋದು, ಮತ್ತೆ ಮಸಾಲೆ ಐಟಮ್
ಎಲ್ಲಾ ತರ ಸಿಗುತ್ತೆ. ಎಲ್ಲ ಥರ ಮತ್ತೆ ಲ್ಯಾಂಡ್ಸ್ಕೇಪಿಂಗ್ ಕೂಡ ವರ್ಕ್ ನಾವೇ ಮಾಡ್ಕೊಡ್ತೀವಿ. ಮನೆಗಳ ಹತ್ರ ಬಂದು ಗಿಡ ಹಾಕೊಡ್ತೀವಿ. ರೀಪಾಟಿಂಗ್ ವರ್ಕ್ ಇದ್ರು ಕೂಡ ನಾವೇ ಮಾಡ್ಕೊಡ್ತೀವಿ. ಏನೇ ಪ್ಲಾನ್ಸ್ ಬೇಕಂದ್ರೂ ನಮ್ಮ ಹತ್ರ ಅವೈಲಬಲ್. ಈಗ ಹಾವುಗಳಿಗೆ ಕೆಲವು ಹೇಳ್ತಾರೆ ಗಿಡಗಳಿದೆ ಅಂತ, ಅವೇನಾನ ಇದೆಯಾ? ಕೆಲವೊಂದು ಸಿಗುತ್ತೆ ಸರ್. ಯಾವ್ಯಾವ್ದು? ಆ ಸ್ನೇಕ್ ಪ್ಲಾಂಟ್ ಅಂದ್ಬಿಟ್ಟು ನಾಗದಾಳಿ ಅಂತ ಇಲ್ಲೇ ಇದೆ. ಅದು ನಾಗ್ಬೇಳಿ. ಅದಿದೆ ಸ್ನೇಕ್ ಪ್ಲಾಂಟ್ ಅಂತ ಅಲ್ಲಿರೋದು. ಸ್ನೇಕ್ ಪ್ಲಾಂಟ್. ಅಲ್ಲೊಂದು ಪ್ಲಾಂಟ್ಸ್ ಇದೆ, ಅದು 2 ಪ್ಲಾಂಟ್ ಎರಡು plants. ಸಿಗುತ್ತೆ. ಬಟ್ ಅದಿದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಅನ್ಸುತ್ತೆ ಅಂದ್ರೆ ಒಂದು ನಂಬಿಕೆ. ನಂಬಿಕೆ. ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ, ನಿಮ್ಗೆ ಆ ಥರ ಗಿಡ ಬೇಕಂದ್ರೆ ಇವ್ರು ಬಂದು ಭೇಟಿ ಮಾಡಿ, ಓಕೆನಾ? ನಾವು ಹೊಡೋಣ. ಜಯ ಆಂಜನೇಯ. ಹಿಂಗೆ ನಾನು ವಿಡಿಯೋ ಕಟ್ ಮಾಡ್ಲೋ. ನರ್ಸರಿಯಲ್ಲಿ ರಕ್ಷಣೆ ಮಾಡಿದಂತಹ ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು. ಜಯ ಆಂಜನೇಯ.